ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಕೆಲವು ಸತಿ ಈ ಹೊಟ್ಟೆ ಕಿಚ್ಚು ಅನ್ನೋದು ಎಷ್ಟರ ಮಟ್ಟಿಗೆ ಒಬ್ಬ ಮನುಷ್ಯನನ್ನು ಹಾಳು ಮಾಡುತ್ತೆ ಅಂತ ಹೇಳಿದ್ರೆ, ಕೆಲವು ಸತಿ ನಾವು ಯಾರಿಗೂ ಏನೂ ಮಾಡಿರಲ್ಲ. ನಾವು ನಮ್ಮ ಜೀವನದಲ್ಲಿ ಕಷ್ಟಪಟ್ಟು ಎಲ್ಲೋ ಮೇಲೆ ಬಂದಿರ್ತೀವಿ, ಕೆಲಸ ಮಾಡಿರ್ತೀವಿ, ಒಳ್ಳೆ ಮನೇಲಿರ್ತೀವಿ, ಒಳ್ಳೆ ಗಾಡಿ ತೊಗೊಂಡಿರ್ತೀವಿ, ನಾವು ಇಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಮದುವೆ ಆಗಿರ್ತೀವಿ, ಎಲ್ಲವೂ ಚೆನ್ನಾಗಿರುತ್ತೆ, ಎಲ್ಲವೂ ನಮ್ಮ ಕಷ್ಟದ ಫಲವಾಗಿ ಒಂದು ಒಳ್ಳೆ ಲೈಫ್ಸ್ ಇರುತ್ತೆ. ಆದರೆ ಕೆಲವು ಸತಿ ನಾವು ಏನು ಮಾಡದೆ ನಮ್ಮ ಆಫೀಸ್ ಎನ್ವೈರ್ಮೆಂಟಲ್ಲಿ ನಮ್ಮ ಸಕ್ಸಸ್ಸನ್ನು ನೋಡೋಕ್ಕಾಗದೆ, ಅಥವಾ ಎಲ್ಲೋ ಒಂದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಎಷ್ಟೋ ಕಡೆ ಹೆಣ್ಮಕ್ಳ ಬಗ್ಗೆನೂ ಅಷ್ಟೇ, ಅಥವಾ ಏನೋ ಒಂದು ಅವಹೇಳನ ಮಾತಾಡಿ ಹೊಟ್ಟೆ ಕಿಚ್ಚಿಂದ ಅವರ ಲೈಫಿಗೆ ಒಂದು ಕುತ್ತನ್ನು ತಂದಿರೋದನ್ನ ನಾವು ತುಂಬಾ ಕೇಳಿದ್ವಿ. ಆದರೆ ಈ ಹೊಟ್ಟೆ ಕಿಚ್ಚು ಜನಗಳ ಮಧ್ಯೆ ಹೇಗಪ್ಪ ಇರೋದು, ಹೇಗೆ ನಾವು ಅದನ್ನು ಇಗ್ನೋರ್ ಮಾಡೋದು? ಯಾಕಂತ ಹೇಳಿದ್ರೆ, ಈ ಹೊಟ್ಟೆ ಕಿಚ್ಚು ಪಡೋದು ಎಷ್ಟು ಕೆಟ್ಟದೋ, ಆ ಹೊಟ್ಟೆ ಕಿಚ್ಚಿನ ಪ್ರಭಾವಗಳಿದೆಯಲ್ಲ, ಅದನ್ನು ಫೇಸ್ ಮಾಡೋದು ತುಂಬಾ ಮೆಂಟಲ್ ಸ್ಟ್ರೆಸ್ಸಿಗೆ ಒಳಗಾಗ್ತಾ ಹೋಗ್ತೀವಿ. ಆದರೆ ಇದನ್ನು ಹೇಗೆ ಡೀಲ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ. ಈ ಹೊಟ್ಟೆ ಕಿಚ್ಚು ಪಡೋ ಜನ ಎಲ್ಲ ಕಡೆ ಇದ್ದೇ ಇರ್ತಾರೆ. ಯಾಕಂತ ಹೇಳಿದ್ರೆ, ಕೆಲವು ಸತಿ ಆ ಹೊಟ್ಟೆ ಕಿಚ್ಚು ಕಾಂಪಿಟೇಷನಿಂದ ಬರುತ್ತೆ. ನಾನೇ ನವನಿಗೆ ಕಮ್ಮಿ, ನಾನು ಯಾವುದ್ರಲ್ಲಿ ಕಮ್ಮಿ ಇದ್ದೀನಿ, ಹೀಗೆ ಹಲವಾರು ಯೋಚನೆಗಳು ಬರ್ತಾ ಇರುತ್ತೆ. ಆದರೆ ಒಬ್ಬರು ಯಾರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎಲ್ಲೋ ನಮ್ಮ ಕಿವಿಗೆ ಬಿತ್ತು, ಅಥವಾ ಮೂರನೇ ವ್ಯಕ್ತಿಯಿಂದ ಕಿವಿಗೆ ಬಿತ್ತು ಅಂತ ಹೇಳಿದ್ರೆ ಅದನ್ನು ಕೇಳಲಿಕ್ಕೂ ಹೋಗಬೇಡಿ. ಯಾಕಂತ ಹೇಳಿದ್ರೆ ನೋಡಿ, ನಾವು ಬೆಳೀತಾ ಹೋದಂಗೆ ನಮ್ಮ ಕಾಲಿಳಿಯೋರು ತುಂಬ ಜನ ಇದ್ದೇ ಇರ್ತಾರೆ. ಹಾಗಂತ ಪ್ರತಿಯೊಬ್ಬರನ್ನು ಕನ್ಫ್ಯೂಸ್ ಮಾಡ್ತಾ ಹೋದರೆ ನಮ್ಮ ತೂಕ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ, ಕೇಳಿದ್ರು ನೋಡಿ, ನಿಮ್ಮ ಹಿಂದೆ ಮಾತಾಡ್ತಾರೆ ಹೊರತು ನಿಮ್ಮ ಮುಂದೆ ಮಾತಾಡೋ ಧೈರ್ಯ ಯಾರಿಗಾರು ಇದೆಯಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಹಿಂದೆ ಮಾತಾಡೋರು ಯಾವತ್ತೂ ನಿಮ್ಮ ಹಿಂದೆನೇ ಇರ್ತಾರೆ ಹೊರತು ಮುಂದೆ ಬರಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಅವರಿಗಿಂತ ನೀವು ಮೇಲೆ ಪೊಸಿಷನಲ್ಲಿ ಇರೋದ್ರಿಂದ ನಿಮ್ಮ ಬಗ್ಗೆ ಹಾಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಕೆಲವು ಸತಿ ಹೀನಾಮಾನವಾಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಿರ್ಬಹುದು, ನಿಮ್ಮ ಕಾನ್ಫಿಡೆನ್ಸನ್ನು ಕುಗ್ಗಿಸ್ಲಿಕ್ಕೆ ಕೆಲವು ಸತಿ ನಿಮಗೆ ಡೈರೆಕ್ಟಾಗಿ ಕಮೆಂಟ್ ಮಾಡೋದಾಗಿರ್ಬೋದು, ಹೀಗೆಲ್ಲ ಮಾಡ್ತಾಯಿದ್ರು ಅಂತ ಹೇಳಿದ್ರು ಕೂಡ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಹೆಚ್ಚಾಗಿ ಇರಲಿ. ಯಾಕಂತ ಹೇಳಿದ್ರೆ, ನಮಗೆ ಯಾವಾಗ ನಮ್ಮ ಮೇಲೆ ಸೆಲ್ಫ್ ಎಸ್ಟೀಮ್ ಅನ್ನೋದು ಇರುತ್ತೋ ಅದನ್ನು ಕಡಿಮೆ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಮಗೆ ಸೆಲ್ಫ್ ಎಸ್ಟೀಮ್ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ. ಯಾವಾಗ ನಮ್ಮ ಮೇಲೆ ನಮಗೆ ಗೌರವ ಇರುತ್ತೆ, ನಮ್ಮ ಮೇಲೆ ನಮಗೆ ನಂಬಿಕೆ ಇರುತ್ತೆ, ಅದು ನಮ್ಮನ್ನು ತುಂಬ ಎತ್ತರದ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ, ಆ ನಂಬಿಕೆ ನಿಮ್ಮನ್ನು ಎಲ್ಲಿ ಯಾವ ಮಟ್ಟಕ್ಕೆ ಬೇಕಾದರೂ ತಗೊಂಡು ಹೋಗುತ್ತೆ. ನೀವು ಇನ್ನೂ ನಿಮ್ಮ ಜೀವನದಲ್ಲಿ ಹೆಚ್ಚು ಸಾಧನೆ ಮಾಡಲಿಕ್ಕೆ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಮುಖ್ಯ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಮತ್ತೊಂದು ಏನಂತ ಹೇಳಿದ್ರೆ, ಅವರ ಮೇಲೆ ಕರುಣೆ ತೋರಿಸಿ. ಇದೇನಿದು ಹೀಗೆ ಹೇಳ್ತಾ ಇದ್ದಾರೆ, ಈಗ ತಾನೇ ಹೊಟ್ಟೆ ಕಿಚ್ಚುಪಟ್ರೆ ಹೇಗೆ ಅವ್ರನ್ನ ಹ್ಯಾಂಡಲ್ ಮಾಡೋದಂತ ಹೇಳಿ ಅವ್ರ ಮೇಲೆ ನಾವು ಯಾಕೆ ಕರುಣೆ ತೋರಿಸ್ಬೇಕು ಅಂತಂದರೆ, ಹೌದು, ನಿಮಗಿಂತ ಅವರು ಕೀಳಾಗಿರೋದಕ್ಕೆ ಅಥವಾ ಕೆಳಗಿನ ಪೊಸಿಷನ್ ಇರಲಿಕ್ಕೆ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾ ಹೋಗ್ತಾರೆ. ಯಾಕಂತ ಹೇಳಿದರೆ, ಇನ್ನೊಂದು ಏನಂತ ಹೇಳಿದ್ರೆ, ಮಿರರ್ ರಿಲೇಷನ್ಶಿಪ್ ಬಗ್ಗೆ ನಾನು ಯಾವಾಗಲೂ ಮಾತಾಡ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ, ಈಗ ನೋಡಿ, ನನ್ನಲ್ಲಿ ನನಗೆ ಸಂತೋಷ ಇಲ್ಲ ಅಂತ ಹೇಳಿದ್ರೆ ನನಗೆಲ್ಲ ಕಡೆ ಅದನ್ನು ನಾನು ಎಲ್ಲರ ಮೇಲೆ ಸಿಡಿ ಅನ್ನೋದು, ಕೋಪ ಮಾಡ್ಕೊಳ್ಳಿದ್ದು ಎಲ್ಲವನ್ನೂ ಮಾಡ್ತಾ ಹೋಗ್ತೀನಿ. ನಾನು ನನ್ನ ಮನಸ್ಸಿನಲ್ಲಿ ತುಂಬ ಸಂತೋಷವಾಗಿ ನೆಮ್ಮದಿಯಾಗಿದ್ದರೆ ಯಾರೇ ನನ್ನ ಹತ್ರ ಮಾತಾಡ್ಸಿದ್ರು ನಾನು ನೆಮ್ಮದಿಯಾಗಿರ್ತೀನಿ. ಒಂದು ತಿಳ್ಕೊಳ್ಳಿ, ಅವರ ಲೈಫಲ್ಲಿ ಅವರು ಸಂತೋಷವಾಗಿಲ್ಲ, ಖುಷಿಯಾಗಿಲ್ಲ. ಹಾಗಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಒಂದು ದೇವರೇ ಯಾವತ್ತೂ ಹೇಳ್ತಾರೆ, ನಮ್ಮ ಶತ್ರುಗಳಿಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ಬೇಡ್ಕೋಬೇಕಂತ. ಯಾಕಂತ ಹೇಳಿದ್ರೆ, ಅವರು ನೆಮ್ಮದಿಯಾಗಿದ್ದರೆ ಯಾರ ಜೀವನವನ್ನು ಹಾಳು ಮಾಡಲಿಕ್ಕೆ ಹೋಗಲ್ವಂತೆ. ಹಾಗಾಗಿ ಅವರನ್ನ ಕರುಣೆ ತೋರಿಸಿ ಅವರಿಗೆ ದೇವರು ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತಾ ಹೋಗಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕಮ್ಯುನಿಕೇಟ್ ಮಾಡಿ. ತುಂಬಾ ನಿಮ್ಗೆ ಹಾರ್ಮ್ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಒಳ್ಳೆಯ ರೀತಿಯಲ್ಲಿ ಹೇಳಿ ಅದನ್ನು ನಿಮ್ಮ ಮನಸ್ಸಿಗೆ, ನಾನು ಅದಕ್ಕೆ ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಬೌಂಡ್ರೀಸನ್ನು ಹಾಕಿ ಅಂತ. ನಿಮಗೆ ಬೇಜಾರಾಯ್ತಾ, ನಿಮಗೆ ಅದು ಡ್ಯಾಮೇಜ್ ಅನಿಸ್ತಿದೆಯಾ, ಒಳ್ಳೆ ರೀತಿಯಲ್ಲಿ ಹೇಳಿ. ಹಾಗಂತ ಅವ್ರಿಗೆ ನನಗಿದು ಅಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ಫ್ರಸ್ಟ್ರೇಷನನ್ನು ತೋರಿಸ್ಬೇಡಿ. ಒಳ್ಳೆ ರೀತಿಯಲ್ಲಿ, ನನಗೆ ಗೊತ್ತಾಗ್ತಾ ಇದೆ ನೀನೇನು ಮಾಡ್ತಾ ಇದೆಯಾ, ಯಾಕೆ ಹೀಗೆ ಮಾಡ್ತಾ ಇದೆಯಾ, ನಿನ್ನ ಮುಖ್ಯ ಉದ್ದೇಶ ಏನು ಇದರಿಂದ ಅಂತ ಅವ್ರ ಹತ್ರನೇ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿ. ಯಾಕಂದರೆ ಎಷ್ಟೋ ಸತಿ ಎಂಥದೇ ಪ್ರಾಬ್ಲಮ್ ಇರಲಿ, ಕಮ್ಯುನಿಕೇಷನಿಂದ ಅದನ್ನು ಸರಿಪಡಿಸ್ಬೋದು. ಹಾಗಾಗಿ ನಿಮಗೆ ಯಾರಾದರೂ ಪದೇ ಪದೇ ಕಿರಿಕಿರಿ ಮಾಡ್ತಾಯಿದ್ರೆ, ತೊಂದರೆ ಮಾಡ್ತಾಯಿದ್ರೆ, ಡೈರೆಕ್ಟಾಗಿ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿದಾಗ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಬಿಟ್ಬಿಡೋದನ್ನು ಕಲೀರಿ. ಯಾವಾಗ ನಾವು
ವೈರಾಗ್ಯತನವನ್ನು ಬೆಳೆಸ್ಕೋತಾ ಹೋಗ್ತೀವೋ ನೋಡಿ, ಈಗ ನಾನು ಬೆಳಗ್ಗೆ ತಿಂದಿದ್ದು ನನ್ನ ದೇಹದಲ್ಲಿ ಇರಲ್ಲ, ಸಂಜೆ ತಿಂದದ್ದು ಬೆಳಗ್ಗೆಗಿರಲ್ಲ. ಹಾಗಾಗಿ ನಮ್ಮ ದೇಹವೇ ಅದನ್ನು ತಗೊಳ್ಳಲ್ಲ ಬೇಡದ್ದು, ಮತ್ತು ನಾವು ಯಾಕೆ ತಗೊಳ್ಲಿಕ್ಕೆ ಹೋಗಬೇಕು ಅಲ್ವಾ? ಹಾಗಾಗಿ ನಾವು ಕೂಡ ಅಷ್ಟೇ ನಮ್ಮ ಜೀವನದಲ್ಲಿ ಬೇಡದನ್ನೆಲ್ಲ ಬಿಡ್ತಾ ಹೋಗೋಣ. ಯಾವುದು ಬೇಕೋ ಅದು ಮಾತ್ರ ನಮ್ಮ ಜೀವನದಲ್ಲಿ ಇಟ್ಕೋತಾ ಹೋಗೋಣ. ಈ ಬೇಡದ ವಿಷಯಗಳನ್ನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಾಗಿರಲಿ, ಹೆಚ್ಚಾಗಿ ಅದರಿಂದ ನೋವು ಮಾಡ್ಕೊಳ್ಳೋದನ್ನು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.